ಎಲ್ಲರಿಗೂ ನಮಸ್ಕಾರ. ಇವತ್ತೇನಪ್ಪ ಅಂತಂದ್ರೆ ಒಂದು ಸಾಂಗ್ ನೋಡಿದೆ. ಯಾವುದಪ್ಪ ಅಂತಂದ್ರೆ ಸಂಜು ವೆಡ್ಸ್ ಗೀತಾ 2. ಸಂಜು ವೆಡ್ಸ್ ಗೀತಾ 1 ಒಳಗೆ ಎಲ್ಲ ಸಾಂಗ್ಸು ಹಿಟ್ ಆಗಿದ್ದು, ಸಿನಿಮಾನು ಸಕ್ಸಸ್ ಆಗಿತ್ತು. ಸೊ ಆ ಸಿನಿಮಾ ಇವತ್ತಿಗೂ ನೋಡಿದ್ರೆ ಒಂದು ಖುಷಿ ಇರ್ತೈತಿ. ಪ್ರತಿಯೊಂದು ಸಾಂಗ್ ಇವತ್ತಿಗೂ ಕೇಳಕ್ಕೆ ಒಂಥರ ಇಂಟ್ರೆಸ್ಟ್ ಬರ್ತೈತಿ. ಸೊ ಅದೇ ಥರ ಅವಾಗ ಮಾಡಿರೋದು ಶ್ರೀನಗರ್ ಕಿಟ್ಟಿ ಸರ್ ಆಗಿರಲಿ, ರಮ್ಯಾ ಮೇಡಮ್ ಆಗಿರಲಿ, ಅವರಿಬ್ಬರು ಕಾಂಬಿನೇಷನ್ ಒಳಗೆ ಸಿನಿಮಾನ ಸಕ್ಸಸ್ ಆಗಿತ್ತು. ಸೊ ಭಾಳ ಖುಷಿ ಆಗಿತ್ತು. ಸೊ ಈಗ ಅದನ್ನು ಪಾರ್ಟ್ 2 ಮಾಡಕತ್ತಾರೆ. ಪಾರ್ಟ್ 2 ಮೇಕಿಂಗ್ ಕೆಲವೊಂದಿಷ್ಟು ಟೀಸರ್ ಟ್ರೈಲರ್ ಆಗಿರಲಿ, ಆಮೇಲೆ ಸಾಂಗ್ಸ್ ಆಗಿರಲಿ ನೋಡಿದಾಗ ನೆಕ್ಸ್ಟ್ ಲೆವೆಲ್ನಾಗ ಮಾಡಾರ ಅಂತೇಳಿ ಅನ್ನಿಸ್ತೈತೆ. ಸೊ ಆಮೇಲೆ ನನಗೇನಪ್ಪ ಖುಷಿ ಅಂತಂದ್ರೆ ಪಾರ್ಟ್ 1 ಭಾಳ ಇಷ್ಟ ಆಗಿತ್ತು ನನಗೆ ಸಿನಿಮಾ. ಯಾಕಂದರೆ ಸಾಂಗ್ಸ್ ಒಳಗೆ ಅರ್ಧ ಸಿನಿಮಾ ಗೆದ್ದಿತ್ತು. ಸೊ ಆ ಸಕ್ಸಸ್ ಪ್ರತಿಯೊಬ್ಬರಿಗೂ ಖುಷಿ ಕೊಟ್ಟಿತ್ತು. ಸೊ ಪಾರ್ಟ್ 2 ಅದೇ ರೀತಿ ಇರ್ತೈತೆ ಅನ್ನೋದು ನನ್ನ ಭಾವನೆ. ಯಾಕಂತಂದ್ರೆ ಸಾಂಗ್ಸ್ ಅಷ್ಟು ಚಲೋ ಬಂದಾವು. ಪ್ರತಿಯೊಂದು ಲಿರಿಕ್ಸ್ ಆಗಿರಲಿ, ಪ್ರತಿಯೊಂದು ಮೇಕಿಂಗ್ ಆಗಿರಲಿ, ನನಗಂತೂ ಭಾಳ ಖುಷಿ ಆಗೈತಿ. ಸೊ ಹಾಗಾಗಿ ಪಾರ್ಟ್ 1 ಸಕ್ಸಸ್ ಆಗಿದ್ದು ಯಾವ ಥರ ಆತಲ್ಲ, ಸೊ ಪಾರ್ಟ್ 2 ಹಂಗೆ ಸಕ್ಸಸ್ ಆಗ್ತೈತಿ ಅನ್ನೋದು ನಂದೊಂದು ಅಭಿಪ್ರಾಯ. ಯಾಕಂದ್ರೆ ರಚಿತಾರಾಮ್ ಮೇಡಮ್ ಆಗಿರಲಿ, ಶ್ರೀನಗರ್ ಕಿಟ್ಟಿ ಸರ್ ಆಗಿರಲಿ, ಅಷ್ಟು ಚಲೋ ಕಾಣಿಸ್ಕೊಂಡಾರ. ಯಾಕಂದ್ರೆ ಸಾಂಗ್ಸ್ ಅಂತೂ ನನಗೆ ಪ್ರತಿಯೊಂದು ಲೈನ್ಸ್, ಈಗ ಇಲ್ಲಿವರೆಗೂ 3 ಸಾಂಗ್ ನೋಡಿದೆ ನಾನು. ಲೈನ್ಸ್ ಮಾತ್ರ ನನಗೂ ಭಾಳ ಇಷ್ಟ ಆಯಿತು. ಯಾಕಂದ್ರೆ ಪಾರ್ಟ್ 1 ಒಳಗೆ ಸುಮ್ಮನೆ ಸಾಂಗ್ ನಡೀತಿಲ್ಲ, ಲೈನ್ಸು ಅಷ್ಟು ಕ್ಯಾಚಿ ಆಗಿದ್ದು, ಲೈನ್ಸು ಅಷ್ಟು ನೀಟಾಗಿ ಬರ್ದಿತ್ತು. ಪ್ರತಿಯೊಂದು ಸಾಂಗ್ದು ಲೈನ್ಸ್ ಅಷ್ಟು ಚಂದಿದ್ದು. ಸೊ ಸೆಕೆಂಡ್ ಪಾರ್ಟ್ ಒಳಗೂ ಸೇಮ್ ಅನ್ನಿಸ್ತೈತಿ. ನನಗಂತೂ ಭಾಳ ಇಷ್ಟ ಆಗೈತಿ. ನನಗಂತೂ ಇಷ್ಟ ಆಗೈತಿ. ನೋಡಿದವ್ರು ಪ್ರತಿಯೊಬ್ಬರಿಗೂ ಇಷ್ಟ ಆಗೈತೆ ಅಂತ ನಾನು ಅನ್ಕೊಂಡೇನಿ. ಸೊ ಯಾರು ನೋಡಿಲ್ಲ ನೋಡ್ರಿ, ಸಂಜು ವೆಡ್ಸ್ ಗೀತಾ 2 ಸಿನಿಮಾದ ಸಾಂಗ್ಸ್. ಆಮೇಲೆ ಇನ್ನೊಂದು ಏನಪ್ಪ ಖುಷಿ ವಿಚಾರ ಅಂದ್ರೆ, ಇದೇ ಜನವರಿ 10ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗತೈತಿ. ಅದೊಂದು ಭಾಳ ಖುಷಿಯಾದ ವಿಚಾರ. ಆಮೇಲೆ ಬೇರೆ ಬೇರೆ ದೇಶದೊಳಗೆ ಚಲೋ ಥಿಯೇಟರ್ ಸ್ಕ್ರೀನ್ ಸಿಕ್ಕಾವಂತೇಳಿ ಹೇಳ್ಕೊಂಡಾರ ಸಿನಿಮಾ ತಂಡ. ಸೊ ಈಗ ನಮ್ಗೆ ಕರ್ನಾಟಕದಾಗ 200 ಥಿಯೇಟ್ರ್ ಅಂತ ಆಗೈತಿ ಫೈನಲ್. ಅಂದರೆ ಇನ್ನೂ ಸಿಗೋ ಚಾನ್ಸಸ್ ಐತೆ ಅನ್ನೋ ಥರ. ಭಾಳ ಖುಷಿಯಾದ ವಿಚಾರ ಅಂದರೆ, ಬೇರೆ ಕಂಟ್ರಿ ಒಳಗೆ 40-50 ಥಿಯೇಟರ್ ಸಿಕ್ಕಾವ ಅನ್ನೋದು ಭಾಳ ಖುಷಿ ಕನ್ನಡ ಸಿನಿಮಾಕ್ಕೆ. ಅದೇ ಒಂದು ಪ್ರೆಸ್ ಮೀಟ್ ನೋಡಿದೆ ಅವ್ರನ್ನ. ಬೇರೆ ದೇಶದೊಳಗೆಲ್ಲ ಚಲೋ ಸಿಗತ್ತಾವ, ಬಟ್ ನಮ್ಮದು ಕರ್ನಾಟಕದಾಗ ಇನ್ನೂ ಹೆಚ್ಚಿನ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ ಅನ್ನೋ ಮಾತು ಬಂದೈತಿ. ಸೊ ಆದಷ್ಟು ಕನ್ನಡ ಸಿನಿಮಾಕ್ಕೆ ಸಪೋರ್ಟ್ ಮಾಡಿರಿ. ಆಮೇಲೆ ಒಳ್ಳೆ ಕಂಟೆಂಟ್ ಇದ್ದಾಗ ಎಲ್ಲರಿಗೂ ಇಷ್ಟ ಆಗ್ತೈತಿ. ಒಳ್ಳೆ ಕಂಟೆಂಟ್ ಬಂದಾಗೂ ಅನ್ಕೊಂಡಂಗೆ ಥಿಯೇಟ್ರ್ ಸಿಕ್ಕಿಲ್ಲ, ಅನ್ಕೊಂಡಂಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂತಂದಾಗ ಅದು ಆ ಟೀಮಿಗಾಗಿರಲಿ, ಅದನ್ನ ಇಷ್ಟಪಡೋರಿಗಾಗಿರಲಿ ಭಾಳ ಬೇಜಾರಾಗ್ತೈತಿ. ಸೊ ಅದಕ್ಕೋಸ್ಕರ ಯಾರ್ಯಾರು ಈ ಸಿನಿಮಾ ಸಾಂಗ್ಸ್ ನೋಡಿಲ್ಲ ನೋಡ್ರಿ. ಜನವರಿ 10ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಐತಿ. ಪ್ರತಿಯೊಬ್ಬರು ಥಿಯೇಟ್ರಿಗೆ ಹೋಗೋ ಸಿನಿಮಾ ನೋಡ್ರಿ. ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತೈತಿ ಅಂತೇಳಿ ನನ್ನ ಅಭಿಪ್ರಾಯ. ಯಾಕಂದ್ರೆ ಸಾಂಗ್ಸ್ ಅಷ್ಟು ಚಲೋ ಬಂದವು, ಮೇಕಿಂಗು ಭಾಳ ಇಷ್ಟ ಆಯ್ತು. ಸೊ ಇಷ್ಟು ಹೇಳ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿರಿ ಧನ್ಯವಾದ ಹೇಳ್ತೀನಿ. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಷ್ಟು ಹೇಳಿ, ಜನವರಿ 10ನೇ ತಾರೀಕು ಸಂಜು ವೆಡ್ಸ್ ಗೀತಾ 2 ಸಿನಿಮಾ ರಿಲೀಸ್. ಪ್ರತಿಯೊಬ್ಬರು ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ. ಧನ್ಯವಾದ.